ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೋಸ ಹೋಗೋರು ಇರೋವರೆಗೂ ಕೂಡ ಮೋಸ ಮಾಡೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ರಾಯಚೂರಿನಲ್ಲಿ ಮತ್ತೊಂದು ಪ್ರಕರಣ ಬೆಳಕಿಗೆ ಬಂದಿರುವಂಥದ್ದು. ಅದರಲ್ಲೂ ಕೆಲಸ ಇಲ್ಲದೆ ಇರುವಂಥ ಗೃಹಿಣಿಯರು ಆಯಿತು ಮತ್ತು ಪುರುಷರು ಯಾರೆಲ್ಲ ಮನೆಯಲ್ಲಿ ಇರ್ತಾರೆ, ಯಾವುದೋ ಒಂದು ಪರ್ಯಾಯ ವ್ಯವಸ್ಥೆ ಮತ್ತು ಇನ್ಕಮ್ ಸೋರ್ಸ್ ಆಗುತ್ತೆ ಅನ್ನೋಂಥ ನಿಟ್ಟಿನಲ್ಲಿ ಆನ್ಲೈನ್ ಅಥವಾ ಬೇರೆ ಸೋರ್ಸ್ ಮೂಲಕ ಏನು ಮನೆಯಲ್ಲೇ ಕೂತ್ಕೊಂಡು ಕೆಲಸ ಮಾಡುವಂಥ ಕೆಲಸ ಹುಡುಕ್ತಿರ್ತಾರೆ. ಅಂಥವರು ಈ ಒಂದು ಕೇಸ್ನ ಕಡ್ಡಾಯವಾಗಿ ನೋಡಲೇಬೇಕು. ಯಾಕಂತ ಹೇಳಿದ್ರೆ ರಾಯಚೂರಿನಲ್ಲಿ ಸಾಕಷ್ಟು ಜನರು ಮೋಸ ಹೋಗಿದ್ದಾರೆ. ದೃಶ್ಯದಲ್ಲಿ ತಾವು ನೋಡ್ಬೋದು. ಇವರೆಲ್ಲರೂ ಕೂಡ ಆನ್ಲೈನ್ ಕೆಲಸವನ್ನು ನಂಬಿ ದುಡ್ಡು ಹಾಕಿ ಮೋಸಕ್ಕೆ ಒಳಗಾಗಿರುವಂಥವ್ರು. ಪ್ರತಿಯೊಬ್ಬರು ಕೂಡ ವರ್ಕ್ ಫ್ರಮ್ ಹೋಮ್ ಅಂತೇಳಿ ಏನು SLV ಮಹಿಳಾ ಮಾರ್ಟ್ ಅಂಥೇಳಿ ಒಂದು ಕಂಪ್ನಿ ಇದು. ಅಗರಬತ್ತಿ ಸಂಬಂಧಪಟ್ಟಂತೆ ಹಣವನ್ನು ಹೂಡಿಕೆ ಮಾಡಿಸ್ಕೋತಾರೆ. ನಂತರ ಅದನ್ನು ಖುದ್ದು ತಾವೇ ಬಿಸ್ನೆಸ್ ಮಾಡಿಕೊಡೋದಾಗಿ ಹೇಳಿ ಸಾಕಷ್ಟು ರೀತಿಯಲ್ಲಿ ವಂಚನೆ ಮಾಡಿರುವಂಥದ್ದು. ಕೆಲವೊಬ್ಬರು ಒಡವೆ ಬಂಗಾರಗಳನ್ನು ಮಾಡಿ 5 ಲಕ್ಷದವರೆಗೂ ಕೂಡ ಹಣವನ್ನು ಹಾಕಿದ್ದಾರೆ. ಸಾಕಷ್ಟು ವಂಚನೆ ಆಗಿದೆ. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು ಬೇರೆ ಬೇರೆ ಬ್ರಾಂಚ್ಗಳ ಕೂಡ ಇರುವಂಥದ್ದು. ಸದ್ಯ ಇದರಲ್ಲಿ 300ಕ್ಕೂ ಅಧಿಕ ಸದಸ್ಯರಿದ್ದರು ಅನ್ನುವಂಥದ್ದು. ಪ್ರತಿಯೊಬ್ಬರು ಕೂಡ ಹಣ ಹೂಡಿಕೆ ಮಾಡಿದ್ದಾರೆ. ಈಗ ಸದ್ಯ ಅವರು ಪೊಲೀಸ್ ಠಾಣೆ ಮೆಟ್ಟಿಲೇ ಇರುವಂಥದ್ದನ್ನು ತಾವು ನೋಡ್ಬೋದು. ಸೋಲು ಮಾಡಿ ಹಾಕಿದ್ದಾರೆ. ಕೆಲವೊಬ್ಬರು ತಮ್ಮ ಚಿನ್ನಾಭರಣ ಅಡ ಇಟ್ಟು ಸಾಲ ತೆಗೆದುಕೊಂಡು ಬಂದು ದುಡ್ಡು ಹಾಕಿದ್ದಾರೆ. ಆದರೆ ಏಕಾಏಕಿ ಈ ರೀತಿ ವಂಚನೆ ಮಾಡಿರುವಂಥ ಹಿನ್ನೆಲೆಯಲ್ಲಿ ಮುಂದೆ ದಿಕ್ಕೆ ಕಾಣದೆ ಅವರು ಸದ್ಯ ಪೊಲೀಸ್ ಠಾಣೆ ಮೆಟ್ಟಿಲೇರಿ ನ್ಯಾಯಕ್ಕಾಗಿ ಪರಿತಪಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಸಮಸ್ಯೆಗೀಡಾಗಿರುವಂಥವರೇ ಇದ್ದಾರೆ. ಮೊದಲಿಗೆ ಇಲ್ಲೊಬ್ರು ಇದ್ದಾರೆ, ಅವ್ರು ಮಾತಾಡ್ಸೋಂಥ ಪ್ರಯತ್ನ ಕೂಡ ಮಾಡ್ತೀನಿ. ಸರ್ ಹೇಳಿ, ಯಾವ ರೀತಿ ಸಮಸ್ಯೆ ಆಗೈತೆ ರೀ? ಏನು ಕೆಲಸ ಕೊಡ್ತೀವಿ ಅಥವಾ ಯಾವ ರೀತಿ ಇನ್ವೆಸ್ಟ್ ಮಾಡಿಸ್ಕೊಂಡಿದ್ದಾರೆ? ನಿಮ್ಗೆ ಇದು ಕಂಪ್ನಿ ಯಾವುದು ಅಂತ? ಅವ್ರು ನಮ್ಮ ಕಡೆಯಿಂದ 5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಪ್ರತಿ ತಿಂಗಳ ವರ್ಕ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ವರ್ಕ್ ಕೊಟ್ಟಿಲ್ಲ ಅವ್ರು ನಮಗೆ. 1 ತಿಂಗಳ 2 ತಿಂಗಳ ನಮಗೆ ವರ್ಕ್ ಕೊಟ್ಟಂಗೆ ಮಾಡಿ ದುಡ್ಡು ಕಟ್ಸ್ಕೊಂಡು ಒಂದೇ ಪೇಮೆಂಟ್ ಆಗಿದ್ದಾರೆ. ನೆಕ್ಸ್ಟ್ ಪೇಮೆಂಟ್ ಕೊಟ್ಟೇ ಇಲ್ಲ. ನೆಕ್ಸ್ಟ್ ಪೇಮೆಂಟ್ ಮುಂದಿನ ತಿಂಗಳ ಕೊಡ್ತೀನಿ ಅಂತೇಳಿ ಹೀಗೆ ಮುಂದೆ ಹಾಕ್ಯಂತ ಹೋಗಿ ನಮ್ಗೆ ವಂಚನೆ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಕಮಲಾ ಮೇಡಮರೇ ಕಾರಣ. ನಮ್ಮ ದುಡ್ಡಕ್ಕೆ ಮೋಸ ಆಗೋಕ್ಕೆ ಕಾರಣ ಕಮಲಾ ಮೇಡಮರೇ. ನಾವು ಹಾಕದೇ ಇದ್ದರೂ ಕೂಡ ನಿಮ್ಗೆ ಎಷ್ಟೇ ದುಡ್ಡು ಇದಾದರೂ ನಾನೇ 100% ಗ್ಯಾರಂಟೀಸ್ ಕೊಡ್ತೀನಿ. ಎಲ್ಲದಕ್ಕೂ ನಾನೇ ಭರವಸೆ, ನಾನೇ 100% ಗ್ಯಾರಂಟಿ ಕೊಡ್ತೀನಿ. ನೀವು ಭಯ ಪಡಲಾರ್ದೆ ದುಡ್ಡು ಹಾಕ್ರಿ. ನಮ್ಮದು 10 ಬ್ರಾಂಚಸ್ಗಳಿದ್ದಾವೆ. ಎಲ್ಲ ಬ್ರಾಂಚಸ್ಗಳಿಗೆ ಚೆನ್ನಾಗಿ ನಡ್ತಾ ಇದ್ದಾವೆ. ಪ್ರತಿಯೊಂದು ಬ್ರಾಂಚಿನಲ್ಲಿ ದುಡ್ಡು ಚೆನ್ನಾಗಿ ಚಲಾವಣೆ ಆಗ್ತಾ ಇದೆ. ನಿಮಗೂ ನಾವು ಭರವಸೆ ಕೊಟ್ಟು ದುಡ್ಡು ಕೊಡ್ತೀವಿ ಅಂತೇಳಿ ನಮಗೆ ಈ ರೀತಿ ಮೋಸ ಮಾಡಿ ಏಕಾಏಕಿ ಒಡಗಿದ್ದಾಳೆ ಕಮಲಾ ಮೇಡಮ್ ಅವರು. ಕೆಲಸ ಕೊಡ್ತೀನಿ ಅಂತ ಇದ್ರು. ಕಂಪ್ನಿ ಯಾವ್ದ್ರಿ ಇದು? ರಾಯಚೂರಿನಲ್ಲಿ ಎಷ್ಟು ಜನ ಸದಸ್ಯರು ದುಡ್ಡು ಹಾಕಿದ್ರಿ ಅಂತ? ಇಲ್ಲ ಒಂದು 300 ಜನ ಹಾಕ್ಯಾರ ಸರ್. 300 ಜನ 1,000ಲಿಂದ ಹೇಳಿ 10 ಲಕ್ಷ ತನಕ ಹಾಕ್ಯಾರ ಸರ್. ಒಬ್ಬರು 50 ಲಕ್ಷ 1 ಕೋಟಿ ತನಕ ಒಬ್ಬರು ಹಾಕ್ಯಾರ ಸರ್. ಈಗ ಹಾಕೋದೇನಂದ್ರೆ ಒಂದು ಮಿಷಿನ್ ಕೊಡ್ತೀವಿ, ಒಂದು 5 ಲಕ್ಷ ಕೊಡ್ರಿ. ಅವ್ರದ್ದು ಪ್ಯಾಕಿಂಗ್ ಮಾಡೋ ಮಿಷಿನ್, ಅದು 5 ಲಕ್ಷ ಬೆಲೆ ಇದೆ. ಅದು ಬೆಲೆ ಇರೋದು 1 ಲಕ್ಷ ಬೆಲೆ ಇದೆ. ಅವ್ರು ನಮ್ಗೆ ಮೋಸ ಮಾಡೋದು 5 ಲಕ್ಷ ಬೆಲೆ ಇದೆ. ನಿಮಗೆ ತಿಂಗಳಿಗೆ 1 ಲಕ್ಷ ಕೊಡ್ತೀವಿ. 1,22,000 ಕೊಡ್ತೀವಿ. ಪ್ಲಸ್ ಮಾಲ್ ಕೊಡ್ತೀವಿ, ಮೆಟೀರಿಯಲ್ ಕೊಡ್ತೀವಿ. ಇದರಿಂದ ನಿಮಗೆ ತಿಂಗಳು ಕೊಡ್ತೀವಿ ಅಂತೇಳಿ ನಮಗೆ ಭರೋಸೆ ಕೊಟ್ಟು ಮಾಡಿಸಿದ್ರು. ಆನಂತರ ಇದು ಮೆಷಿನ್ ಕೊಟ್ಟಿಲ್ಲ, ನಮಗೆ ಮಾಲ್ ಕೊಟ್ಟಿಲ್ಲ, ಮೆಟೀರಿಯಲ್ ಕೊಟ್ಟಿಲ್ಲ. ಕೇಳಿದ್ರೆ ಏನಂದ್ರು, ಇಲ್ಲ ನಿಮ್ಗೇನು ಅಮೌಂಟ್ ಕೊಟ್ಟರೆ ಸಾಕಲ್ಲ, ನಿಮಗೆ ತಿಂಗಳ 22,000 ಕೊಟ್ಟರೆ ಸಾಕಲ್ಲ ನಿಮಗೆ ಅಂತ ಭರೋಸೆ ಹೇಳಿದ್ರು ನಮಗೆ. ಹಿಂಗೆಲ್ಲ ಮೋಸ ಮಾಡಿಬಿಟ್ರೆ ನಮ್ಗೆ. ಹೇಳಮ್ಮ, ಏನು ಪ್ಯಾಕಿಂಗ್ ಮಾಡ್ತಿದ್ರಿ? ಮನೆಯಾಗ ಏನೇನು ಕೊಡ್ತಿದ್ರಿ? ಅಗರಬತ್ತಿ ಕೊಡ್ತಿದ್ರಿ? ಏನೇನು? ನಮ್ಗೆ ಅಗರಬತ್ತಿ ಕೊಟ್ಟಿದ್ದಾರೆ. ಅಗರಬತ್ತಿ ಒಂದೇ ತಿಂಗಳ ಕೊಟ್ಟಿದ್ದಾರೆ. ಆಮೇಲೆ ಆಯ್ತು ಕೊಟ್ಟೇ ಇಲ್ಲ. ಎಷ್ಟು ಹಾಕಿದ್ರಮ್ಮ ನೀವು? ನಾವು 1 ಲಕ್ಷ ಹಾಕಿದ್ದೇವೆ. 1 ಲಕ್ಷ. ಹೆಂಗೆ ಸಾಲ ಮಾಡಿ ಹಾಕಿದ್ರೆ? ಮನೆ ದುಡ್ಡು ಕೊಟ್ಟಿದ್ರೆ? ಮನೆಯಿಂದ ಬ್ಯಾಂಕಿನ ತಗೊಂಬಂದು ಕೊಟ್ಟೇನಿ. ಬುಕ್ಕಿನೇ 1 ರೂಪಾಯಿ ಇಲ್ಲ ಅಂತ ತಂದು ಹಾಕಿನ್ರಿ. ಹೆಂಗೆ ಸಮಸ್ಯೆ ಇದ್ರು ತಗೊಂಬ ಅಂತ ಹೇಳಿದಾರೆ. ಇನ್ನು ಮನೆಗೆ ಏನಾನಿದ್ರು ಇನ್ನು ತಂದು ಹಾಕು, ಕುಂತಲೇ ಬರ್ತದೆ ದುಡ್ಡು. ಏನು ಕೆಲ್ಸಕ್ಕೆ ಹೋಗೋದಿಲ್ಲಲ್ಲ ನೀನು. ಮಹಿಳೆಯರು ಚಿನ್ನಾಗಿನ ಇಟ್ಟು ತಗೊಂಡು ಸಾಲ ತಂದಿರ ಈ ರೀತಿ ಯಾವ್ಯಾವ ರೀತಿ ಹಣ ಹೊಂದಿಸಿದ್ರಿ ಅಂತ? ನಾವು ಬ್ಯಾಂಕ್ನ ಲೋನ್ ಮಾಡಿರಿ. 2 ಕಡೆ ಲೋನ್ ಮಾಡಿ ಕೊಟ್ಟಿರಿ. 50,000 ರೂಪಾಯಿ ಮಾಡೀನಿ. ಹ್ಞೂ ರೀ. ಈಗ ಎಷ್ಟು ಬಡ್ಡಿ ಬರ್ತದೆ? ಬಡ್ಡಿ ಎಷ್ಟು ಕಟ್ಟಾಗತ್ತೀರಿ? ಬಡ್ಡಿ ಒಂದು ಕಡೆ 3,000 ಕಟ್ತೀನಿ ರೀ, ಒಂದು ಕಡೆಗೆ 2,000 ಕಟ್ತೀನಿ. ಇದು ಮೋಸ ಆಗೈತಿ, ಹೆಂಗೆ ಮಾಡ್ತೀರಿ? ಹೆಂಗೆ ಮಾಡ್ಬೇಕೇನ್ರಿ ಸರ್? ಅದಕ್ಕೆ ಬಂದಿರಿ ಮೇಡ. ಈಗ ಹೇಳ್ರಿ ನೋಡಿ, ಈಗ ಹೋರಾಟ ಆಗ್ಬೇಕಂತೀರಿ. ಯಾವ ರೀತಿ ಮಹಿಳೆಯರಾಯ್ತು ಪುರುಷರು ವಂಚನೆಗೆ ಒಳಗಾಗಿರಿ? ಸರ್, ಈಗ ಎಲ್ಲರಿಗೂ ರಾಯಚೂರಾಗ ಭಾಳಷ್ಟು ಜನರಿಗೆ ಮೋಸ ಆಗಿದೆ. ಇಷ್ಟ ಹಾಕ್ರಿ, ಗೌರ್ನಮೆಂಟ್ ಎಂಪ್ಲಾಯ್ ಇದಾನ, ಆದರೂ ಕೂಡ ಅವನು ಕೂಡ ಇದ್ರಾಗ ಬಂದು RDC ಬ್ಯಾಂಕ್ ಮ್ಯಾನೇಜರ್ ಇದ್ದಾನ. ಅವ್ನು ಬಂದು ಕೆಸಿ ಇಲ್ಲ ಮೇಡಮ್ ಚೆನ್ನಾಗಿದೆ ಹಾಕ್ರಿ ಅಂತೇಳಿ ಭರೋಸೆ ಕೊಟ್ಟಿದ್ದಾನೆ ಎಲ್ಲ ಹೆಣ್ಮಕ್ಳಿಗೆ. ಇವರೆಲ್ಲ ಹಾಕಿದ್ದಾರೆ. ಈಗ ಆಲ್ರೆಡಿ 5 ಲಕ್ಷ 10 ಲಕ್ಷ 20 ಲಕ್ಷ 1 ಕೋಟಿವರೆಗೆ ಹಾಕಿದ್ದಾರೆ ಸರ್. ಈಗೆಲ್ಲ ತಗೊಂಡು ಹಾಕಿ ಕಂಪನಿ ಏನು ರಾಯಚೂರಾಗ ಅಷ್ಟೇ ಐತೆ? ರಾಜ್ಯಾದ್ಯಂತ ಐತೆ ಸರ್? ರಾಜ್ಯಾಂತ ಎಲ್ಲ ಕಡೆ ಇದೆ ಸರ್. ಬೆಂಗಳೂರು, ಕೊಪ್ಪಳ, ಸಿಂಧನೂರು, ಇಡೀ 10 ಡಿಸ್ಟಿಕಲ್ಲಿ ಇದೆ ಸರ್. ಈ ಬೇರೆ ಬೇರೆ ಕಡೆಗಳು ಕೂಡ ವಂಚನೆ ಆಗಿರೋ ಬಗ್ಗೆ ಮಾಹಿತಿ ಐತೆ? ಅದೇ ಸರ್, ಮಾಹಿತಿ ಅದ. ಬೆಂಗಳೂರೆಲ್ಲ ಆಗಿದೆ ಸರ್. ಬೆಂಗಳೂರು ರಾಜೇಶ್ ಅಂತೇಳಿ MD ಇದ್ದಾನೆ ಸರ್. ಅವನು ಈಗ ದುಡ್ಡು ತೊಗೊಂಡು ಓಡೋಗ್ಯಾನ ಸರ್. ಈಗ ಅವನ ಮೇಲೆ ಕಂಪ್ಲೇಂಟ್ ಆಗಿದೆ. ಈಗ ಅವ್ನು ದುಡ್ಡು ಯಾರಿಗೂ ಕೊಡ್ತೀವಿ ಅಂತ ಅಂತಾನ ಅಷ್ಟೇ ಮಾತ್ರ ಮತ್ತೆ ಫೋನ್ ಸ್ವಿಚ್ ಆಫ್ ಮಾಡಾಕತ್ತಾನ ಸರ್.
ಹೆಂಗ್ ದುಡ್ಡು ಹೊಂದಿಸಿದ್ರಿ ಹೆಣ್ಮಕ್ಳೆಲ್ಲ ಈಗ? ಎಲ್ಲರೂ ದುಡ್ಡು ಅವ್ರವ್ರ ಬಂಗಾರ ಮಾರಿ ಏನು ಬ್ಯಾಂಕ್ ಲೋನ್ ಮಾಡಿ ಗಂಡಗೆ ಗೊತ್ತಿರ್ಲಾರ್ದಂಗೆ ಇಷ್ಟಿಷ್ಟು ಅಮೌಂಟ್ ಜಮಾ ಮಾಡಿ ಇಟ್ಕೊಂಡು ಹೆಣ್ಮಕ್ಳೆಲ್ಲ ಏನೋ ಒಂದು ಹೆಲ್ಪ್ ಆಗ್ತದ ಒಂದು ಹೆಣ್ಮಕ್ಳಿಗೆ ಮನೆಗೆ ಕುಂತು ಏನು ಮಾಡ್ಬೇಕು ನಾವು ಅಂತೇಳಿ ಮನೆಗೆ ಜಾಬ್ ಸಿಗ್ತದಲ್ಲ ಅಂತೇಳಿ ಹಿಂಗೆ ಈ ರೀತಿಯಾಗಿ ಮೋಸ ಹೋಗಿದ್ದಾರೆ ಸರ್ ನಮ್ಮ ಹೆಣ್ಮಕ್ಳು. ಅವ್ರಿಗೆ ನ್ಯಾಯ ಕೊಡಲೇಬೇಕು. ನಿಮ್ಮ ಮೀಡಿಯಾ ಮುಖಾಂತರ ಒಂದೇ ಒಂದು ಮನವಿ, ಎಲ್ಲರಿಗೂ ಹೆಣ್ಮಕ್ಳಿಗೆ ನೀವು ಧ್ವನಿಯಾಗಿ ನಿಂತು ನಮ್ಮ ಹೆಣ್ಮಕ್ಳಿಗೆ ಎಲ್ಲರಿಗೂ ನ್ಯಾಯ ಕೊಡ್ಬೇಕಂತೇಳಿ ತಮ್ಮ ಮುಖಾಂತರ ಕೋರ್ತಾ ಇದ್ದೀನಿ ಸರ್. ಇದು ಇಲ್ಲಿರುವಂತಹ ಮಹಿಳೆಯರು ಮತ್ತು ಹಣ ಕಳೆದುಕೊಂಡಂತಹ ಜನರು ಹೇಳ್ತಾ ಇರುವಂತದ್ದು, ಕೂಡಲೇ ನಮಗೆ ನ್ಯಾಯ ಬೇಕು ಅಂತ ಹೇಳಿ ಆಗ್ರಹ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರ್, TV9 ರಾಯಚೂರು.